ಕೆಪಿಸಿಸಿ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಸಹಯೋಗದೊಂದಿಗೆ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನರವರ ಹಾಗೂ ಜಿಬಿಎಯ ಜಿಲ್ಲಾಧ್ಯಕ್ಷರುಗಳಾದ ಕೆ ಸಂಪತ್ಕುಮಾರ್ ರವರು, ಕೋಗಿಲೆ ವೆಂಕಟೇಶ್ ರವರು, ಎಪಿಎಸ್ ರಾಜ ಕಾರ್ತಿಕ್ ರವರು, ಎಂ ಮೂರ್ತಿಯವರು, ಶ್ರೀಧರ್ ರವರ ನೇತೃತ್ವದಲ್ಲಿ ಇಂದು ಭಾರತ್ ಜೋಡೋ ಸಭಾಂಗಣದಲ್ಲಿ 135ನೇ ಬಿ.ಆರ್. ಅಂಬೇಡ್ಕರ್ ರವರ ಜನ್ಮದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ ಅವರು, ಮಾಜಿ ಸಚಿವರಾದ ಎಚ್. ಆಂಜನೇಯವರು, ವಿಧಾನಪರಿಷತ್ ಶಾಸಕರಾದ ಎಫ್.ಎಚ್. ಚೆಕ್ಕಪ್ಪನವರು, ಕೆಪಿಸಿಸಿ ಸಂಯೋಜಕರಾದ ಅಮರೇಶ್ ಪಾಪಣ್ಣ ರವರು ಹಾಗೂ ಮುಂತಾದ ಹಲವು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಿ.ಆರ್. ಅಂಬೇಡ್ಕರ್ ಭಾರತ ರತ್ನ ಅವರ 135ನೇ ಜನ್ಮದಿನ ಅಂಗವಾಗಿ ಇವತ್ತು ಕೆಪಿಸಿಸಿಯಲ್ಲಿ ಎಸ್ ಸಿ ವಿಭಾಗದ 5 ಜಿಲ್ಲಾಧ್ಯಕ್ಷಗಳು ನಾವೆಲ್ಲ ಸೇರಿ, ಕೇಂದ್ರ, ಸೆಂಟ್ರಲ್, ನಾರ್ತು, ಸೌತು, ಈಸ್ಟು 5 ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ, ಮತ್ತು ನಮ್ಮ ಅಧ್ಯಕ್ಷರಾದ ಧರ್ಮಸೇನ ಅವರು ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೊಂದು ದೊಡ್ಡ ಒಂದು ಕಾರ್ಯಕ್ರಮ. ಜನ್ಮದಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ಇವತ್ತೊಂದು ದೊಡ್ಡ ಆಚರಣೆ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಸಂವಿಧಾನ ನಾವು ಹೆಂಗೆ ಅವರ ಬರೆದಿರೋ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರ ಸಂವಿಧಾನವನ್ನು ನಾವು ಹೆಂಗೆ ಉಳಿಸ್ಕೋಬೇಕು, ಮತ್ತು ಕಾಂಗ್ರೆಸ್ಸು 5 ಘೋಷಣೆಯನ್ನು ಕೊಟ್ಟು ಮಹಿಳೆಯರಿಗೆ ಎಲ್ಲ ವರ್ಗದವ್ರಿಗೆ ಒಟ್ಟಿಗೆ ತಗೊಂಡೋಗಿ ಈ ಸಂವಿಧಾನವನ್ನು ಎತ್ತಿಡಿದಿದೆ ಅಂತ ಈ 3 ವರ್ಷ ಆಡಳಿತ ಕಾಣಿಸ್ತೈತೆ. ಮುಂದಕ್ಕಿನ್ನ 2 ವರ್ಷ ನಮ್ಮದು ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಲಿತರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಇವತ್ತು CM ಮತ್ತು DCM ಅವರು ಅವರ ಭಾಷಣದಲ್ಲಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ.